ಆತ್ಮೀಯ ಸ್ನೇಹಿತರಿಗೆಲ್ಲ ಶರಣಾರ್ಥಿಗಳು. ಸ್ನೇಹಿತರೆ, ಇಂದು ವಿಶ್ವಗುರು ಬಸವಣ್ಣನವರ ಜಯಂತಿಯ ದಿನ. ಈ ಸುಸಂದರ್ಭದಲ್ಲಿ ಅಲ್ಲಮ ಪ್ರಭುದೇವರು ಬಸವಣ್ಣವರ ಬಗ್ಗೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ಅಭಿವ್ಯಕ್ತಿಸಿದ್ದಾರೆ ಎಂಬ ವಚನವನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಅನೇಕ ಕ್ರಾಂತಿಗಳನ್ನು ಮಾಡಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಸಾಹಿತ್ಯಿಕ ಮೊದಲಾದ ಕ್ರಾಂತಿಗಳನ್ನು ನಡೆಸಿ ಮಾನವ ಕುಲಕ್ಕೆ ಒಂದು ಮಹತ್ವದವಾದ ಕೊಡುಗೆಯನ್ನು ಕೊಟ್ಟಂತಹ ವಿಶ್ವಗುರು ಬಸವಣ್ಣನವರು ಪ್ರಾತಸ್ಮರಣೀಯರು ಅಂತ ಹೇಳ್ತಾ ಈ ದಿನ ಈ ವಚನದ ವಾಚನ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಬಾ ಎಂಬಲ್ಲಿಯನ್ನ ಭವಹರಿಯಿತ್ತು, ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನು, ವಾಯಂಬಲ್ಲಿ ವಚಿಸುವಡೆ ಚೈತನ್ಯನಾತ್ಮಕನಾದೆನು, ಇಂತಿ ಬಸವಾಕ್ಷರ ತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿದು, ಆನು ನೀನು ಆನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ, ಆನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ಈ ವಚನದ ವ್ಯಾಖ್ಯಾನವನ್ನು ಶಿಕಾರಿಪುರದ ಸಾಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಕಾಶ್ ಅವರು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಗೆಳೆಯರಾದ ಬಸವರಾಜ್ ಟಿ.ಎನ್. ರವರು ಈ ಸುದಿನಕ್ಕೆ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳ ವಚನವೊಂದನ್ನು ಆಯ್ಕೆ ಮಾಡಿಕೊಂಡು ತುಂಬ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಕ್ರಿಸ್ತಶಕ 12ನೇ ಶತಮಾನದ ಹೊತ್ತಿಗೆ ಎತ್ತೆತ್ತ ನುಡಿದರೆ ಬಸವಣ್ಣನೆಂಬ ಬಳ್ಳಿ ಎಂದು ಅಲ್ಲಮರೇ ವರ್ಣಿಸಿರುವುದನ್ನು ಗಮನಿಸಬಹುದು. ಅಂದರೆ ತಮ್ಮ ಸಮಕಾಲೀನ ಸಮಾಜದ ಮೇಲೆ ಪ್ರತಿಯೊಬ್ಬರ ಮೇಲೂ ತಮ್ಮ ನಡೆನುಡಿಗಳಿಂದ ಪ್ರಭಾವವನ್ನು ಬೀರಿರ್ತಕ್ಕಂಥವ್ರು ಬಸವಣ್ಣನವರು. ಈ ಪ್ರಭಾವಕ್ಕೆ ಸೀಮೆಯ ಮೀರಿದ ನಿಸ್ಸೀಮರಾದ ಜ್ಞಾನನಿಧಿಯಾದ ಅಲ್ಲಮ ಪ್ರಭುಗಳು ಸಹ ಹೊರತಾಗಿಲ್ಲ. ಸ್ವತಃ ಅಲ್ಲಮ ಪ್ರಭುಗಳೇ ಹೇಳಿಕೊಂಡಿರುವ ಹಾಗೆ ಈ ವಚನವೊಂದನ್ನು ಗಮನಿಸುವುದಾದರೆ ಅದರ ಮೊದಲ ಸಾಲಲ್ಲಿ ಬಾ ಎಂಬಲ್ಲಿ ಎನ್ನ ಭವ ಹರಿಯಿತ್ತು ಎಂದಿದ್ದಾರೆ. ಅಲ್ಲಮರು ತಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಬಸವಣ್ಣ ನಿನ್ನ ಮಹಾನುಭಾವ ಕೇಳಿ ಕೇಳಿ ಎನ್ನ ಭವ ನಾಸ್ತಿಯಾಯಿತು ಎಂದಿದ್ದಾರೆ. ಅಂದರೆ ಬಸವಣ್ಣನವರು ಲೌಕಿಕದೊಳಗಿದ್ದು ಅದನ್ನು ಗೆದ್ದು ಪಾರಮಾರ್ಥಿಕವನ್ನು ಸಾಧಿಸಿರ್ತಕ್ಕಂಥವ್ರು. ಅಂತಹ ಮಹಾನುಭಾವನ ಹೆಸರಿನ ಮೊದಲ ಅಕ್ಷರ ಭ ಉಚ್ಚಾರಣೆಯೊಂದಿಗೆ ಯಾರೇ ಆಗಲಿ ಅವರು ಆಧ್ಯಾತ್ಮಿಕ ಜಗತ್ತಿಗೆ ಮೊದಲ ಹೆಜ್ಜೆಯನ್ನು ಇರಿಸಿದ ಹಾಗೆ, ಇರಿಸಿ ಈ ಭವವನ್ನು ಹರಿದ ಹಾಗೆಯೇ ನಾನು ಸಹ ಈ ಭವವನ್ನು ಹರಿದಿದ್ದೇನೆ ಎಂದಿದ್ದಾರೆ ಅಲ್ಲಮ ಪ್ರಭುಗಳು. ಇನ್ನು ಎರಡನೇ ಸಾಲನ್ನು ಗಮನಿಸುವುದಾದರೆ ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು ಎಂದಿದ್ದಾರೆ. ಅಲ್ಲಮ ಪ್ರಭುಗಳು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಸಂಘನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಎಂದಿದ್ದಾರೆ. ಅಂದರೆ ಜ್ಞಾನ ಶಿಖರವಾದ ಅಲ್ಲಮರೇ ಸಾ ಎಂಬ ಉಚ್ಚಾರಣೆಯೊಂದಿಗೆ ವಿಶ್ವದ ಅರಿವನ್ನು, ವಿಶ್ವದ ದಿವ್ಯ ಜ್ಞಾನವನ್ನು ಹೊಂದಿದ್ದೇನೆ ಎಂದು ಹೇಳುವುದರ ಮೂಲಕ ಬಸವಣ್ಣನವರನ್ನು ಜಗದ್ಗುರುವಾಗಿ, ಜಗಜ್ಯೋತಿಯಾಗಿ, ವಿಶ್ವಗುರುವಾಗಿ ಮೆರೆಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ವಚನದ ಮೂರನೇ ಸಾಲನ್ನು ಗಮನಿಸುವುದಾದರೆ ವಾ ಎಂಬಲ್ಲಿ ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು ಎಂದಿದ್ದಾರೆ. ಅಂದರೆ ಸಮತೆ ಎಂಬ ಕಂಥೆಯ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವನಿರ್ತಕ್ಕಂಥ ಬಸವಣ್ಣನವರು ಪ್ರತಿಯೊಬ್ಬರಲ್ಲೂ ಚೈತನ್ಯಾತ್ಮಕ ಶಕ್ತಿ ಇರುವುದನ್ನು ಹೇಳಿದ್ರು, ಅದನ್ನು ಗುರುತಿಸಿದ್ರು, ಮತ್ತೆ ಗೌರವಿಸುವ ಕೆಲಸವನ್ನು ಮಾಡಿದ್ರು.
ಆ ವಸ್ತು ಚೈತನ್ಯಾತ್ಮಕ್ಕೆ ಶರಣಾರ್ಥಿ ಎನ್ನುವುದರ ಮೂಲಕ ಮಹಾಶಿವ ಶರಣರಾಗಿ ಬೆಳಗಿರ್ತಕ್ಕಂಥವ್ರು ಬಸವಣ್ಣವರು. ಈ ವಾ ಉಚ್ಚಾರಣೆಯೊಂದಿಗೆ ಬಸವ ಎಂಬ ಪದ ಪೂರ್ಣಗೊಳ್ಳುವಷ್ಟರೊಟ್ಟಿಗೆ ಆನೂ ಸಹ ವಸ್ತು ಚೈತನ್ಯಾತ್ಮಕ ಆದೆನು ಎಂದಿದ್ದಾರೆ ಅಲ್ಲಮ ಪ್ರಭುಗಳು. ಒಟ್ಟಾರೆಯಾಗಿ ಬ ಸ ವ ಈ 3 ಅಕ್ಷರಗಳು ಬರೀ ಅಕ್ಷರಗಳಲ್ಲ. ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಷಡಾಕ್ಷರಿ ಮಂತ್ರಗಳಿರುವಂತೆ ಇದು ತ್ರಯಾಕ್ಷರದ ಮಹಾಮಂತ್ರ ಎಂದು ಹೇಳುವುದರ ಮೂಲಕ ಬಸವಣ್ಣನವರನ್ನ ದೈವೀ ಪುರುಷರಾಗಿ ಕಾಣಿಸುವ ಪ್ರಯತ್ನವನ್ನ ಇಲ್ಲಿ ಮಾಡಿರುವುದನ್ನ ನಾವು ಗಮನಿಸಬಹುದು. ಮುಂದುವರೆದು ಈ ತ್ರಯಾಕ್ಷರಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವಲ್ಲಿ ಬಸವ ಬೆಳಗಾಯಿತು ಎಂದಿದ್ದಾರೆ. ಅಂದ್ರೆ ಈ ಬೆಳಗಿನಲ್ಲಿ ಆನು ನೀನು, ಆನು ಎಂದರೆ ಪ್ರಭುದೇವರು, ನೀನು ಎಂದರೆ ಅದು ಗುರು ಅನಿಮಿಷಾಚಾರ್ಯರಾಗ್ಬೋದು, ಗುರು ಗುಹೇಶ್ವರ ಆಗ್ಬೋದು, ಅಥವಾ ಗುರು ಸಮಾನವಾಗಿರ್ತಕ್ಕಂಥ ಈ ಸಮಾಜವಾಗ್ಬೋದು. ಅಂದ್ರೆ ನಾನು ಮತ್ತು ಸಮಕಾಲೀನ ಸಮಾಜ ಬಸವ 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 ಎನ್ನುತ್ತಿದ್ದವಯ್ಯ ಗುಹೇಶ್ವರ ಎಂದಿದ್ದಾರೆ. ಈ ಮೂಲಕ ಬಸವನ ಕಾಲ ಬಸವ ಯುಗವಾಯಿತು. ಬಸವಣ್ಣನವರು ಯುಗ ಪುರುಷರಾಗಿರ್ತಕ್ಕಂಥ ಆ ಯುಗ ಪುರುಷರಾಗಿ ಬೆಳಗಿರ್ತಕ್ಕಂಥದನ್ನ ಮನಸಾರೆ ಮೆಚ್ಚಿ ಬಣ್ಣಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಅಂತಹ ಯುಗ ಪುರುಷನಿಗೆ ಈ ಯುಗದಲ್ಲೂ ಸಹ ಮಣಿಯದವರು ಯಾರಿದ್ದಾರೆ, ಅಂತಹ ಯುಗ ಪುರುಷನಿಗೆ ನಮ್ಮ ನಮನಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.